ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏನಾಯಿತು? ಮದ್ಗುಹು ತೇ ಪಾದಂ ವಕ್ತ ಸಹ ಶೋಭೂತೆ ಗಾಭಿಪ್ರಸ್ತಾಪಯಾಂಚಕಾರ. ನೀರು ಕಾಗೆ ರೂಪದಲ್ಲಿರುವಂತಹ ವರುಣ ನಾಳೆ ನಿನಗೆ ಪಾಠ ಹೇಳ್ತಾರೆ ಅಂತ ಬ್ರಹ್ಮದೇವರು ಹೇಳಿ ಹೊರಟು ಬಿಟ್ರು. ಅದಾದ ಮೇಲೆ 4ನೇ ಪಾದವೆನಿಸಿರುವಂತಹ ಆಯತನವಾನ್ ಎನ್ನುವ ಭಗವದ್ ರೂಪದ ವಿಚಾರವನ್ನು ತಿಳಿಸ್ತಾರೆ. ಬಂದು ಮದ್ಗುಹು ಉಪನಿಪತ್ಯ ಅಭ್ಯುವಾದ ಸತ್ಯಕಾಮ ಇತಿ. ಆ ಮದ್ಗು ರೂಪದಲ್ಲಿರುವಂತಹ ವರುಣದೇವರು ಬಂದು ಹೇಳ್ತಾರೆ, ಎಲೆ ಸತ್ಯಕಾಮನೇ, ಭಗವೈತಿಹ ಪ್ರತಿಶುಶ್ರಾವ, ಪೂಜ್ಯರೇ ಅಂತ ಕರೆದ. ಬ್ರಹ್ಮಣ ಸೌಮ್ಯತೆ ಪಾದಂ ಬ್ರವಾಣೀತಿ, ಬ್ರವೀತು ಮೇ ಭಗವಾನಿತಿ. ನಾನು ನಿನಗೆ ಭಗವಂತನ ಮತ್ತೊಂದು ಪಾದವನ್ನ 4ನೇ ಪಾದವನ್ನ ಹೇಳ್ತೀನಿ ಅಂತಂದಾಗ, ಬ್ರವೀತು ಹೇಳ್ರಿ, ಮೇ ನನಗೆ, ಭಗವಾನ್ ಪೂಜ್ಯರೇ ಇತಿ ಎಂದು ತಸ್ಮೈ ಹೋವಾಚ ಹೇಳಿದಾಗ, ಅವನಿಗೆ, ತಸ್ಮೈ ಅಂದ್ರೆ ಅವನಿಗೆ, ಯಾರಿಗೆ? ಈ ಸತ್ಯಕಾಮನಿಗೆ. ಹ ಉವಾಚ ಹೇಳಿದ್ರು, ವರ್ಣದೇವರು ಹೇಳಿದ್ರು ಏನಂತ? ಪ್ರಾಣಃ ಕಲಾ, ಚಕ್ಷುಃ ಕಲಾ, ಶ್ರೋತ್ರಂ ಕಲಾ, ಮನಃ ಕಲಾ ಏವ ಏಷ ಸೊವೈ ಸೌಮ್ಯ. ನೋಡ್ರಿ, ಬರ್ಕೊಂಡು ಇಟ್ಕೊಳ್ರಿ. ಆಯತನವಾನ್ ಅಂತ ಬರ್ಕೊಂಡು ಟು ಹಾಕೊಂಡು ಅನಿರುದ್ಧ ಅಂತ ಬರ್ಕೊಳ್ರಿ. ಸರ್ಕಲ್ ಪರ್ಕಲ್ ಹಾಕೋಬೇಡ್ರಿ, ಗದ್ದಲ ಮಾಡ್ಕೋತೀರಿ ಅಂತ ಗೊತ್ತಾತೀಗ. ಅದಕ್ಕೆ ಆಯತನವಾನ್ ಅಂತ ಇಷ್ಟು ಹಾಕೊಂಡು ಎದುರಿಗೆ ಅನಿರುದ್ಧ ಅಂತ ಬರ್ಕೊಂಡ್ರು. ಕೆಳಗಡೆಗೆ ಪ್ರಾಣ ಅನಿರುದ್ಧ ವಾಸುದೇವ, ಪ್ರಾಣ ಅಂತ ಬರ್ಕೊಂಡು ಅನಿರುದ್ಧ ವಾಸುದೇವ ಅಂತ ಬರ್ಕೊಳ್ರಿ. ಅದಾದ ಮೇಲೆ ಚಕ್ಷು ಅಂತ ಬರ್ಕೊಂಡು ಅನಿರುದ್ಧ ಸಂಕರ್ಷಣ ಅಂತ ಬರ್ಕೊಳ್ರಿ. ಶ್ರೋತ್ರಂ ಅಂತ ಬರ್ಕೊಂಡು ಅನಿರುದ್ಧ ಪ್ರದ್ಯುಮ್ನ ಅಂತ ಬರ್ಕೊಳ್ರಿ. ಮನಃ ಅಂತ ಬರ್ಕೊಂಡು ಅನಿರುದ್ಧ ಅಂತ ಬರ್ಕೊಳ್ರಿ. ಮನಃ ಕಲಾ, ಕಲಾ ಅಂತ ಆದ್ಮೇಲೆ ಏಷ ವೈ ಸೌಮ್ಯ. ಉಪನಿಷತ್ ನೋಡ್ರಿ ಮುಂದೆ, ಹೇ ಸೌಮ್ಯ, ಏಷ ವೈ ಚತುಷ್ಕಲಃ ಪಾದೋ ಬ್ರಹ್ಮಣ. ಇವು 4 ಪಾದಗಳು ಭಗವಂತನದ್ದು. ಯಾರವ? ಆಯತನವಾನ್ ನಾಮ, ಆಯತನ ಅಂತ ಭಗವಂತನ ಹೆಸರು. ಸಹ ಯಹ ಏತದೇವಂ ವಿದ್ವಾನ್ ಚತುಷ್ಕಲಂ ಪಾದಂ ಬ್ರಹ್ಮಣ. ಯಾವ ವ್ಯಕ್ತಿ ಈ ರೀತಿಯಾಗಿ ವಿದ್ವಾನ್ ತಿಳಿದುಕೊಂಡು ಚತುಷ್ಕಲಂ 4 ಕಲೆಗಳುಳ್ಳ ಪಾದಂ ಬ್ರಹ್ಮಣ ಭಗವಂತನ ಒಂದು ಅಂಶವನ್ನ ಆಯತನವಾನ್ ಇತ್ಯುಪಾಸ್ತೆ, ಆಯತನ ಅಂತ ಉಪಾಸನೆ ಮಾಡ್ತಾರೋ, ಆಯತನವಾನ್ ಅಸ್ಮಿನ್ ಲೋಕೆ ಭವತಿ, ಈ ಲೋಕದಲ್ಲೂ ಕೂಡ ಆಯತನ, ಆಯತನ ಅಂದ್ರೆ ಏನು? ಮನೆ, ಆಶ್ರಯ ಅಂತ ಅರ್ಥ. ಈ ಲೋಕದಲ್ಲೂ ಆಶ್ರಯ ಉಳ್ಳವನಾಗ್ತಾನ. ಮುಂದೆ ಆಯತನವತೋಹ ಲೋಕಾಂಜಯತಿ, ಆಶ್ರಯವನ್ನು ನೀಡುವಂಥವ ಲೋಕಗಳಲ್ಲಿ ಹೋಗ್ತಾನ. ಅಂದ್ರೆ ಮೋಕ್ಷದಲ್ಲಿ ತನಗಿಂತಲೂ ಅಧಮರಾದವರಿಗೆ ಆಶ್ರಯವನ್ನು ನೀಡ್ತಾನ ಅಂತ ತಾತ್ಪರ್ಯ. ಲೋಕಾಂಜಯತಿ ಚತುಷ್ಪಾದಂ ಬ್ರಹ್ಮಣ ಆಯತವಾನ್ ಇತ್ಯುಪಾಸ್ತೆ. ಮುಗಿದೋತ್ ಕೆಲಸ. ಇದೆಲ್ಲ ಸೇಮ್ ಬಂದದ್ದು. ಅಂತೂ ಸತ್ಯಕಾಮನಿಗೆ 4ನೇ ಉಪದೇಶವು ಮುಕ್ತಾಯವಾಯಿತು. ಪ್ರಾಪಃ ಆಚಾರ್ಯ ಕುಲಂ. ಮುಂದಿನ ಮಂತ್ರ ಹೇಳಿಕತ್ತೀನಿ. ಆಚಾರ್ಯ ಕುಲಂ ಪ್ರಾಪ, ಅವ ಎಲ್ಲಿ ಬಂದ? ವಿದ್ಯಾಪೀಠಕ್ಕೆ ಬಂದ, ಗುರುಕುಲಕ್ಕೆ ಬಂದ. ತಮ್ ಆಚಾರ್ಯೋ ಅಭ್ಯುವಾದ, ಅವರು ಬಂದು ಆಚಾರ್ಯ, ಆಚಾರ್ಯರು ಅವನಿಗೆ ಕರೆದ್ರು. ಏನಂತ? ಸತ್ಯಕಾಮ ಇತಿ, ಏನಪ್ಪಾ ಸತ್ಯಕಾಮನೆ ಅಂತ ಕರೆದ್ರು. ನೋಡ್ರಿ, ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ. ಖರೆ ನೋಡಿದ್ರೆ ಆಚಾರ್ಯ ಮರ್ತು ಹೋಗ್ಬೇಕಾಗಿತ್ತು. ಒಂದೇ ದಿವ್ಸ ಪಾಠ ಹೇಳ್ಸ್ಕೊಂಡು ಮುಂದೆ 4-8 ವರ್ಷ ಪಾಠಕ್ಕೆ ಬಂದಿಲ್ಲ, ಸೀದಾ ಮಂಗಳಕ್ಕೆ ಬಂದಾನಂದ್ರೆ ಇಲ್ಲ ಗೊತ್ತಿಲ್ಲ. ಬಹಳ ಅಂತ ಇಷ್ಟ ಹೇಳ, ವರ್ಷ ಪೂಗ ಅಂತ ಇಷ್ಟ ಅಂದ. ಎಷ್ಟು ವರ್ಷ ಗೊತ್ತಿಲ್ಲ, 1000 ಆಗೋ ತನಕ ಅಷ್ಟು. 400 ಇದ್ದದ್ದು 1000 ಆಗೋದು ಎಷ್ಟು ಬೇಕೋ ಅಷ್ಟೊತ್ತು ಅಂತ ಹೇಳ್ಯಾರ. ಒಮ್ಮೆ ಸುಧಾಮಂಗಳಕ್ಕೆ ಬಂದ್ಬಿಟ್ರೆ ಹುಡುಗ ಹೆಂಗ್ ಗೊತ್ತಾಗ್ಬೇಕವ? ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಮತ್ತೆ ಸರ್ಟಿಫಿಕೇಟ್ ತಗೊಳ್ಳೋ ಕಾಲಕ್ಕೆ ಕಾನ್ವೊಕೇಶನ್ಗೆ ಬಂದ್ರೆ ಹೆಂಗ್ ಗೊತ್ತಾಗ್ಬೇಕ್ರಿ? ಆದ್ರೆ ಸತ್ಯಕಾಮ ನೆನಪಿಟ್ಕೊಂಡಿದ್ರು. ಸತ್ಯಕಾಮ ಅಂತ ಕರೀತಾರ. ಭಗವೈತಿ ಪ್ರತಿಶುಶ್ರಾವ, ಪೂಜ್ಯರೇ ಎಂದ. ಬ್ರಹ್ಮವಿದಿವ ವೈ ಸೌಮ್ಯ ಭಾಸಿ. ಏನಪ್ಪಾ, ಏನೋ ಬ್ರಹ್ಮಜ್ಞಾನಿ ಅಂತ ಕಾಣ್ತಾ ಇದ್ದೀಯಲ್ಲ. ಎಂಥ ಗುರುಗಳು ಇರ್ತಾರ ನೋಡ್ರಿ ಇವ್ರು. ಆ ಶಿಷ್ಯನ್ ಮುಖ ನೋಡಿದ ಕೂಡ್ಲೆ ಬ್ರಹ್ಮಜ್ಞಾನಿ ಅಂತ ಕಾಣ್ತಿದ್ದೀಯಲ್ಲ. ಪಾಠ ಆಗ್ಯದ, ಫಸ್ಟ್ ಕ್ಲಾಸ್ ಪಾಠ ಹೇಳ್ಸ್ಕೊಂಡು ಬಂದಿಯಲ್ಲ ತಯಾರಾಗಿ ಸುಧಾಮಂಗಳಕ್ಕ. 4 ಮಂದಿ. ಬ್ರಹ್ಮವಿದಿವ ವೈ ಸೌಮ್ಯ ಭಾಸಿ ಕೋನುತ್ವ ಅನುಶಾಸ ಇತ್ಯನ್ನೇ ಮನುಷ್ಯೇಭ್ಯ ಇತಿಹ ಪ್ರತಿಜಜ್ಞೆ ಭಗವಾನ್ ಸ್ವೇವಮೇ ಕಾಮೇ ಬ್ರೂಯಾತ್. ಯಾರೋ ನಿಂಗೆ ಪಾಠ ಹೇಳಿದವರು? ಯಾವ ಆಚಾರ ಅವ್ರು ನಿಂಗೆ ಪಾಠ ಹೇಳಿದವರು? ಇಷ್ಟು ಪರ್ಯಂತ ತಯಾರು ಮಾಡಿಸಿದವರು? ಅದಕ್ಕೆ ಏನಾಯ್ತು ಅಂತ ಪ್ರಶ್ನೆ ಕೇಳಿದ್ರು. ಯಾರಪ್ಪ ನಿಂಗೆ ಪಾಠ ಹೇಳಿದವರು ಅಂತ ಹೇಳಿ. ಅನುಶಾಸ ಕೋನುತ್ವ ಅನುಶಾಸ ಇತ್ಯನ್ನೇ ಮನುಷ್ಯೇಭ್ಯ. ಏನ್ ಚಂದ ಉತ್ತರ ಹೇಳಿದ್ರಿ.
ಮನುಷ್ಯರಿಂದ ಭಿನ್ನರಾದವರು ನನಗೆ ಪಾಠ ಹೇಳಿದ್ದಾರೆ. ಯಾಕ ಅಂತಂದ್ರೆ ಅದಕ್ಕೆ ಯುಧಿಷ್ಠಿರರು ಅಂತಾರೆ, ಹಿಂಗ್ಯಾಕೆ ಕೂತ್ ಹೇಳಿದ, ಯಾರೋ ಒಬ್ರು ಪಾಠ ಹೇಳ ಅಂತ ಹೇಳಿ ಬರ್ತೀವಿ, ಹಿಂಗ್ಯಾಕೆ ಮನುಷ್ಯರಿಂದ ಭಿನ್ನರಾದವ್ರು ಪಾಠ ಹೇಳ್ಯಾರ ಅಂತಂದ್ರೆ ಯಾಕಂದ್ರೆ ನಿಮಗೆ ಶಿಷ್ಯನಾಗಿ ಇದ್ದ ನನಗೆ ಯಾವ ಮನುಷ್ಯ ಪಾಠ ಹೇಳೋ ಯೋಗ್ಯತಾ ಉಳ್ಳವನಾಗಿ ಅನ್ರಿ, ನಿಮ್ ಶಿಷ್ಯ ನಾನು ಹೆಂಗ ಆ ವೇದೇಶ್ ಆ ಧ್ವನಿ ತರ್ತಾರ ಒಳಗಡೆಗೆ. ಏನಂತಾರ, ಕೋ ಅನ್ಯೋ ಭಗವತ್ ಶಿಷ್ಯಮ್ಮ ಮನುಷ್ಯ ಸನ್ ಅನುಶಾಸಿತ ಉತ್ಸಹೇತ. ನಿಮ್ಮಂಥವ್ರ ಶಿಷ್ಯನಾದ ಮೇಲೆ ನನಗೆ ಸಾಮಾನ್ಯ ಮನುಷ್ಯರು ಪಾಠ ಹೇಳ್ತಾರೆ ಯಾರಾದ್ರು? ನೆಕ್ಸ್ಟ್ ಲೆವೆಲ್ ಇದ್ದವ್ರೆ ಹೇಳ್ಬೇಕು ನನಗೆ ಪಾಠನ ಅಂತಂದ್ರು. ಅನ್ನೇ ಮನುಷ್ಯೇಭ್ಯ, ನಿಮ್ಮ ಶಿಷ್ಯನಾದ್ಮೇಲೆ ನನಗೆ ಮನುಷ್ಯರು ಯಾರು ಪಾಠ ಹೇಳ್ತಾರ್ರಿ, ನಾವ್ ಯಾರು ಹೇಳಿಕ್ ಬರುದಿಲ್ಲ ಅಂತ ಹೇಳಿದ್ರಂತ. ಅಷ್ಟಾದ ಮೇಲೆ ಮುಂದ್ ನೋಡ್ರಿ, ಮನುಷ್ಯೇಭ್ಯ ಇತಿಹ ಪ್ರತಿಜಜ್ಞೆ ಭಗವಾನ್ ಸ್ವಯಮೇ ಕಾಮೇ ಬ್ರೂಯಾತ್. ಹೌದು, ಅವ್ರೇನೋ ಪಾಠ ಹೇಳ್ಯಾರ ಇಲ್ಲಂದಿಲ್ಲ, ಮತ್ತ ಹಂಗಾರ ನಾ ಪಾಠ ಹೇಳೋ ಬೇಡಪ್ಪ ಅಂತ ಅವ್ರು ಕೇಳಿದ್ರಿ. ನಾವು ನಿಮ್ಗೆ ಯಾರೋ ಬೇರೆ ಪಾಠ ಹೇಳ ಅಂತ ಹೇಳ್ಬಿಟ್ಟಿ ಮತ್ ನಾ ಪಾಠ ಹೇಳೋ ಬೇಡ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು, ಮೇ ಕಾಮೇ ಕಾಮಾಯ, ಅಂದ್ರೆ ನನ್ನ ಅಭೀಷ್ಟ ಸಿದ್ಧಿಗಾಗಿ ನೀವೇ ಪಾಠ ಹೇಳಬೇಕು. ಬಹಳ ಮಹತ್ವದ್ದು. ನನಗ ವಿದ್ಯೆಯು ಫಲಿಸಬೇಕಾಗಿದ್ದರೆ, ವಿದ್ಯಾ ಫಲಿಸುವುದು ಅಂದ್ರೆ ಏನ್ರಿ, ಅದಕ್ಕೊಂದು ಮಹತ್ವದ ರೀ. ಗುರುಮುಖೇನ ಕಲ್ತ ವಿದ್ಯೆ ಫಲಪ್ರದವಾಗ್ತದ ಅಂತಂದ್ರೆ ಅದಕ್ಕೊಂದು ಮಹತ್ವ ಇರ್ತದ. ಸುಮ್ನೆ ಗುರುಮುಖ ಅಂತ ಇದ್ದಿದ್ದಿಲ್ಲ. ಹೆಂಗೂ ಸಂಸ್ಕೃತ ಬರ್ತಿತ್ತು ಅಂದ್ರೆ ಟೆಕ್ಸ್ಟ್ ಬುಕ್ ಇರ್ತಾವ, ಕನ್ನಡ ಬರ್ತಿತ್ತು ಅಂದ್ರೆ ಟೆಕ್ಸ್ಟ್ ಬುಕ್ ಇರ್ತಾವ, ತಗೊಂಡು ಓದ್ಕೊಂಡು ಹೇಳ್ಬೋದಲ್ಲ. ಮತ್ತೆ ಯಾಕದು ಉಪಯೋಗ ಬೀಳುವುದಿಲ್ಲ ಅಂದ್ರೆ ಗುರು ಪ್ರಸಾದ ಪೂರ್ವಕವಾಗಿ ಬಂದ ವಿದ್ಯೆಯು ಫಲಪ್ರದವೆನಿಸುತ್ತದೆ. ಏನಪ್ಪಾ ಅಣ್ಣ, ಫಲಪ್ರದ ಅಂದ್ರೆ ಏನು? ಇಹದಲ್ಲಿ ಶಿಷ್ಯ ಪರಂಪರೆ ಪ್ರಶಿಷ್ಯ ಪರಂಪರೆಗೆ ಪಾಠ ಹೇಳುವಂತಹ ಸಾಮರ್ಥ್ಯವನ್ನು ತಂದು ಕೊಡ್ತದೆ. ಪರದಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಅನುಕೂಲ ಮಾಡಿಕೊಡ್ತದೆ. ಗುರುಪ್ರಸಾದ ಪೂರ್ವಕವಾಗಿದ್ದರೆ. ಗುರುಪ್ರಸಾದ ಪೂರ್ವಕವಾಗಿ ಇಲ್ಲದೆ ಹೋದ ವಿದ್ಯಾನ್ನ ನಮ್ಮಲ್ಲಿ ಚಾಂಡಾಲ ವಿದ್ಯಾ ಅಂತ ಕರಿತಿದ್ರಿ. ಅದರಿಂದ ಎಂದೂ ಕೂಡ ಫಲಪ್ರದ ಅದು ಫಲ ಕೊಡುವುದೇ ಇಲ್ಲ. ಏನ್ ಅರ್ಥ ಆಯ್ತದಲ್ಲೋ? ಅಂದ್ರ ಗುರುಮುಖೇನ ಕಲ್ತ ವಿದ್ಯೆಯಲ್ಲಿ ನೀವು ಕಲ್ತಿದ್ರಿ ಅಂದ್ರೆ ಅದು ಅಪರೋಕ್ಷ ಜ್ಞಾನಕ್ಕೆ ಸಹಾಯ ಮಾಡ್ತದೆ. ಯಾಕಂದ್ರೆ ಶ್ರವಣ ಅದು ಗುರುಪ್ರಸಾದ ಸಹಿತವಾದ ಶ್ರವಣ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೆ. ಮನನ ಗುರುಪ್ರಸಾದ ಸಹಿತವಾದ ಮನನ ಆಗ್ತದೆ. ಇಲ್ಲೇ ಇದ್ರೆ ಆಗೋದಿಲ್ಲ. ಇಲ್ಲಿ ನಿಮ್ಮ ಶಿಷ್ಯರಿಗೆ ಪ್ರಶಿಷ್ಯರಿಗೆ ಪಾಠ ಹೇಳುವಂತಹ ಶಕ್ತಿಯನ್ನು ತಂದು ಕೊಡ್ತದೆ. ಅದಕ್ಕೆ ಹೇಳಿದ್ರು, ಏನು ನೀವೇ ಪಾಠ ಹೇಳಬೇಕು ನಮಗ. ಭಗವಾನ್ ಸ್ವೇಮೇವ ಮೇ ಕಾಮೇ ಬ್ರೂಯಾತ್, ನನ್ನ ಇಷ್ಟ ಸಿದ್ಧಿಗಾಗಿ ನೀವೇ ಹೇಳಬೇಕು. ಅಲ್ಲಪ್ಪ, ಈಗ ನಾ ಯಾಕೆ ನಿನಗೆ ಪಾಠ ಆಗ್ಯದೋ ಇಲ್ಲೋ, ನಿನಗೆ ಪಾಠ ಆದ್ಮೇಲೆ ಮತ್ತೆ ನಾ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ಅದಕ್ಕಂತಾರೆ, ಶ್ರುತಂ ಹಿ ಏವ ಮೇ ಭಗವದ್ ದೃಶೇಭ್ಯ. ಸ್ವಲ್ಪ ಪಾಠ ವ್ಯತ್ಯಾಸ ಆಗಿದದು. ಭಗವದ್ ದಶೇಭ್ಯ ಪ್ರಿಂಟ್ ಆಗ್ಯದ. ದ ತೆಳಗಿನ ದ ತೆಗೆದು ಧ್ರೂ ಅಲ್ಲಿ ತೆಳಗೆ ಇನ್ನೊಂದು ರುಕಾರ ಒತ್ತು ಹಾಕೊಳ್ರಿ. ನಮ್ಮ ಪುಸ್ತಕದಾಗಿದ್ದವರ, ನಿಮ್ದು ಉಳಿದವರೆಲ್ಲಾರಲ್ಲ. ದ ದ ಒತ್ತಿರ್ಲಿ, ರೂ ಒತ್ತೊಂದು ಕೊಡ್ರಿ ಅಷ್ಟ. ಭಗವದ್ ದೃಶೇಭ್ಯ ಶ್ರುತಂ ಹೇವ ಮೇ ಭಗವದೃಶೇಭ್ಯ ಆಚಾರ್ಯಾಧ್ಯೇವ ವಿದ್ಯಾ ವಿದಿತ ಸಾಧಿಷ್ಟಂ ಪ್ರಾಪಯತಿ. ಇಲ್ಲ ಆಚಾರ್ಯ, ನಿಮ್ಮಂಥ ಮಹಾನುಭಾವರಿಂದಲೇನೆ ಪಾಠ ಕಲ್ತಿದ್ದೀನಿ. ಅವ್ರು ಹೇಳಿದವ್ರು ಸಾಮಾನ್ಯರಲ್ಲ, ನಿಮ್ಮಂಥ ಮಹಾನುಭಾವರೇ. ನೀವ್ ಹೆಂಗ ದೊಡ್ಡವರೋ ಹಂಗ ಅವರು ಕೂಡ ದೊಡ್ಡವರೇ ಪಾಠ ಹೇಳ್ಯಾರ. ಆದರ ಆಚಾರ್ಯಾದೇವ ವಿದ್ಯಾ ವಿದಿತ ಸಾಧಿಷ್ಟಂ ಪ್ರಾಪಯತಿ. ಆಚಾರ್ಯರಿಂದ ಪಾಠ ಆದರೇನೆ ಅದು ಸ್ಥಿರವಾಗ್ತದ, ಮಂಗಳವಾಗ್ತದ. ಎಂಥ ಅದ್ಭುತ ಮಾತು ನೋಡ್ರಿ. ಮಂತ್ರಾಲಯ ಸ್ವಾಮಿಗಳು ಬರೀತಾರ, ಯಾರಂತಾರ, ಸಾಧಿಷ್ಟಂ ಸ್ಥಿರತ್ವಂ ಸಾಧುತ್ವಂಚ ಪ್ರಾಪ್ನೋತಿ. ಸ್ಥಿರವಾದ ವಿದ್ಯೆ ಆಗ್ತದ, ಮಂಗಳಪ್ರದವಾದ ವಿದ್ಯೆ ಆಗ್ತದೆ ಗುರುಮುಖದಿಂದ ಬಂದಾಗ. ಆದ್ದರಿಂದ ತ್ವಮೇವ ಹಿಮಯ ಆಚಾರ್ಯತ್ವೇನ ವೃತಃ. ನಾನು ಆಚಾರ್ಯ ಅಂತ ಮೊದಲು ಬಂದು ಶಾಂತಿ ಪಾಠ ಹಾಕಿದ್ದು ಯಾರ ಹತ್ರ? ನಿಮ್ಮ ಹತ್ರ ಹಾಕೀನಿ, ನೀವ್ ಹೇಳ್ಬೇಕು ಹಂಗಾರ. ಅಲ್ರಿ ಮತ್ತ ಅವ್ರು ಇವ್ರು ಮತ್ತ ವಾಯುದೇವರು ಬ್ರಹ್ಮದೇವರು ಮತ್ತ ಅಗ್ನಿ ವರುಣ ಇಷ್ಟು ಮಂದಿ ಹೇಳ್ಯಾರಲ್ಲ ಅಂದ್ರೆ ಅವ್ರನ್ನ ನಾನು ಆಚಾರ ಅಂತ ತಗೊಂಡಿಲ್ಲ. ನಾನು ಅವ್ರು ದೊಡ್ಡವ್ರು ಹೌದು, ನನ್ನ ಗುರು ಏನವರೇನ್ರ ಅಲ್ಲ, ನನ್ನ ಗುರು ಅಲ್ಲ ಅವರು. ಅವರು ಕರುಣಾಪೂರ್ಣ ದೃಷ್ಟಿಯಿಂದ ನನಗೆ ಪಾಠ ಹೇಳ್ಯಾರ ಹೊರತಾಗಿ ನನಗೆ ಗುರು ನೀವೇ. ನನಗೆ ನೀವೇ ಗುರು ಅಂದ್ಮೇಲೆ ನೀವೇ ಪಾಠ ಹೇಳಬೇಕು, ನೀವೇ ನಮಗ ಮಂಗಳವನ್ನ ಮಾಡಬೇಕು, ಮಂತ್ರಾಕ್ಷತೆ ಕೊಡ್ಬೇಕು ಅಂತ ಅರ್ಥ. ಅದಕ್ಕೆ ಏನಂದ್ರು, ಉಪದೇಶ ಮಾಡಿದ್ರು ಭಗವಂತೆ. ಶ್ರುತಂ ಹೇವ ಮೇ ಭಗವದೃಷೇಭ್ಯ ಆಚಾರ್ಯಾಧ್ಯ ವಿದ್ಯಾ ವಿದಿತಾ ಸಾಧಿಷ್ಟಂ ಪ್ರಾಪಯತಿ. ಅದಕ್ಕೆ ನಿಮ್ಮಂಥವರೇ ಅವರು ಮಹಾನುಭಾವರು. ನೀವ್ ಹೆಂಗ ಮಹಾನುಭಾವರೋ ಹಂಗ ಅವರು ಮಹಾನುಭಾವರು. ಪಾಠ ಕಲ್ತಿದ್ದೇನೆ ಇಲ್ಲ ಅಂತಲ್ಲ, ಆದ್ರೆ ಗುರುಮುಖದಿಂದ ಪಾಠ ಕಲ್ತಾಗ ಮಾತ್ರ ಅದೊಂದೇನು ಸ್ಥಿರ ಭಾವ ಬರ್ತದೆ. ಅದಾದ ಮೇಲೆ ಏನೊಂದು ವಿದ್ಯೆಗೆ ಮಾಂಗಲ್ಯ ಉಂಟಾಗ್ತದೆ. ಅದು ಭಾರಿ ಅದ್ಭುತವ. ಅದಕ್ಕೆ ಅವ್ರ ಸತ್ಯಕ್ಕೆ ಏನ್ ಮಾಡ್ಯಾರ ಅಂತಂದ್ರೆ, ಅದಕ್ಕೆ ರಾಯರು ಬರೀತಾರ, ನ ವೃಷಭ ಆವಿಷ್ಟ ವಾಯುವಗ್ನಿ ವರುಣಾಹ
ತೇಪಿ ನ ಆಚಾರ್ಯ ಬುದ್ಧಿಯ ಮಾಂ ಅನುಶಿಕ್ಷಿತವಂತಹ ತಸ್ತ್ವಯೈವ ಕಾಮಾಯಮೇ ವಾಚ್ಯಮಿತಿ. ಅವರು ನಾವಿವರ ಗುರುಗಳು ಅಂತನ್ನೋ ಬುದ್ಧಿಯಿಂದ ಪಾಠ ಹೇಳ್ಕೊಟ್ಟಿಲ್ಲ, ವಿದ್ಯಾರ್ಥಿ ಒಳ್ಳೇದಾಗ್ಲಿ ಅಂತ ಪಾಠ ಹೇಳ್ಕೊಟ್ಟಾರ. ನಮ್ಮ ಗುರುಗಳು ಹಂಗೆ ಮಾಡ್ತಿದ್ರು. ಬೇರೆ ಎಲ್ಲರ ಸಭೆಗಳಿಗೆ ಪರೀಕ್ಷೆಗೆಲ್ಲ ಹೋದಾಗ ವಿದ್ಯಾರ್ಥಿಗಳು ಕೂತ್ರೆ ಅವ್ರನ್ನ ಕರೆದು ತಾವೇ ಕಾರುಣ್ಯದಿಂದ ಕರೆದು, ಚಲೋ ಓದಿ, ಚಂದದ ನೋಡು, ಇಂಥದ್ದು ಇನ್ನೊಂದು ಗ್ರಂಥ ಓದಿದನ್ನ, ಇದು ನಿನ್ ವಿಷಯ ಸ್ಪಷ್ಟ ಆಗ್ತದ ಅಂತ ಪಾಪ ತಾವೇ ಕಾರಣದಿಂದ ಹೇಳಿ ಕಳಿಸ್ಬೇಕ್ರಿ. ಅವ್ರ ಶಿಷ್ಯರಿಗೆ ಅಲ್ಲ, ಅವರು ದೊಡ್ಡ ದೊಡ್ಡ ಹೇಮಿ ಶಿಷ್ಯ, ಆಚಾರ್ಯ ಶಿಷ್ಯರವರು. ನಮ್ಗೆ ನೆನಪದ, ಇನ್ನೂ ಅವ್ರ ವಿದ್ಯಾರ್ಥಿಗಳಿದ್ದಾರೆ, ಅವ್ರಲ್ಲ ಈ ಪಂಡಿತರು. ತಿರುಕೋಲ್ಲೂರ್ನಾಗ ಆಗಿದ್ದ ಪ್ರಸಂಗ. ಆವಾಗ ನಮ್ಮ ಆಚಾರ ಅವ್ರನ್ನ ಕರ್ಕೊಂಡು ಹೋಗಿ ನದಿ ದಂಡಿ ಮೇಲೆ ಉಸುಕ್ನ್ಯಾಗ ಒಂದು ತಾಸು ಅರ್ಧ ತಾಸು ವಾಕಿಂಗ್ ಮಾಡಿಸಿ ಎಲ್ಲ ಚಲೋ ಹೇಳಿದಪ್ಪ, ಇಲ್ಲಿ ಸ್ವಲ್ಪ ಇಂಥಲ್ಲಿ ಇನ್ನೊಂದು ಸ್ವಲ್ಪ ನಿನಗೆ ಗಟ್ಟಿ ಆಗ್ಬೇಕು ಅನಿಸ್ತದ, ಇಂತಿಂತ ಓದು ಅಂತ ಹೇಳಿ ಕರ್ಕೊಂಬಂದು ಬಿಟ್ಟು ಹೋದು. ಏನು ಸಂಬಂಧ ಏನದ? ಅವ್ರು ಯಾರೋ ದೊಡ್ಡ ಇದ್ರೊಳಗೆ ಆಚಾರ ಕಡೆ ಓದವ, ಇವತ್ತಿಗೂ ನೆನೆಸ್ತಾನ, ನಿಮ್ಮ ಆಚಾರ ನಮ್ಗೆ ಹೇಳಿದಕ್ಕೆ ಬದುಕೊಂಡು ನಾವೆಲ್ಲ ಅಂತ ನೆನೆಸ್ತಾನ ಪಾಪ. ಹಂಗ ಅದರಿಂದ ತಿಳಿತೇನೆ ಅಂತ ಹೇಳಿ ಆ ಘಟನಾ ಆಗಿದ್ದ ಹಂಗ ಅಂತ ಹೇಳಿದ ಆ ಊರ್ನ್ಯಾಗ ಅಲ್ಲಿ ಇದ್ದವ್ರು ಅಂತ ಸಂಬಂಧ ಇಲ್ಲ. ಮತ್ತೆ ಹೋಗೋಣ. ತಸ್ಮೈ ಹ ಏತದೇವ ಉವಾಚ ಅತ್ರ. ಆಗ ಅವ್ರ ಗುರುಗಳಂದ್ರು, ಏನ್ ತಪ್ಪಿಲ್ಪ, ಅವ್ರ ಆಚಾರ್ಯತ್ವೇನ ಹೇಳದೇ ಇದ್ರು ಹೇಳಿದ್ರು ಏನ್ ತಲೆಗೆಡ್ಸ್ಕೊಳಿಕ್ ಹೋಗ್ಬೇಡ. ನ ಕಿಂಚನ ವೀಯಾಯೇತಿ ವೀಯಾಯೇತಿ, ಇದರಲ್ಲಿ ನಿನಗೆ ಯಾವ ರೀತಿಯ ಅಪರಾಧವೂ ಇಲ್ಲ ಅಂತ ಇಷ್ಟು ಹೇಳಿದ್ರು. ಮುಗಿತ್ ಕೆಲಸ ಆಯ್ತಾ? ಮುಂದೆ ಹೋಗೊಂಡ್ ಬರ್ರಿ. ವಾಯು ವೃಷಭರೂಪ ಸನ್ ಬಂತ್ ನೋಡ್ರಿ. ಈಗ ಆಚಾರ ಅಷ್ಟಕ್ಕೂ ಕೂಡಿ ಆಚಾರ್ಯ ಸಂಹಿತಾ ಅಂತ ಒಂದು ಗ್ರಂಥ ಅಂತ. ದೇವರೇ ಪ್ರೀತಪ್ಪ, ಎಲ್ಲೆಲ್ಲವನು ಎಲ್ಲಿಂದ ತೆಗೆದಾರೋ ಎಲ್ಲರ ನಮ್ಮ ಆಚಾರ್ಯ ಸಂಹಿತಾ ಅಂತ ಒಂದು ಗ್ರಂಥ. ವಾಯು ವೃಷಭರೂಪ ಸನ್ ಅಗ್ನಿ ಹಂಸಃ ಚತುರ್ಮುಖಃ ಮುದ್ಗರೂಪಶ್ಚ ವರುಣಃ ಸತ್ಯಕಾಮಾಯ ಹೋಚಿರೇ. ವಾಯುದೇವರು ಎತ್ತಿನ ರೂಪದಲ್ಲಿ ಬಂದು ಹೇಳಿದರು, ಅಗ್ನಿ ತನ್ನ ರೂಪದಲ್ಲಿ ಬಂದು ಹೇಳಿದ, ಹಂಸಶ್ಚತುರ್ಮುಖ, ಚತುರ್ಮುಖ ಬ್ರಹ್ಮದೇವರು ಹಂಸ ರೂಪದಲ್ಲಿ ಬಂದರು, ಮದ್ಗುರೂಪಶ್ಚ ವರುಣ ಸತ್ಯಕಾಮಾಯ ಹೋಚಿರೇ, ಸತ್ಯಕಾಮನಿಗೆ ಹೇಳಿದರು. ಪ್ರಕಾಶ ಅನಂತ ತೇಜ ಅನಂತ ತೇಜೋವತ್ ಸ್ಥಾನವತ್ ಸಂಜ್ಞಿಕಾ ಹರೇಹೇ. ಪ್ರಕಾಶ ಅನಂತ ತೇಜೋವತ್ ಸ್ಥಾನ ಅನ್ನುವಂತಹ ಹೆಸರುಳ್ಳ ಭಗವಂತನನ್ನು ಹೇಳ್ತಾ ಇದ್ದಾರೆ. ವಾಸುದೇವಾದಿಕ ಮೂರ್ತಿ ಪ್ರತ್ಯೇಕಂ ಚತುರಾತ್ಮನಃ. ವಾಸುದೇವಾದಿ ಮೂರ್ತಿಗಳೇನಾಗ್ಯಾವ? ಪ್ರತ್ಯೇಕ 4 ಅಂಶಗಳು ಉಳ್ಳದ್ದಾಗ್ಯಾದ. ದಿಗಾದಿಷು ಸ್ಥಿತಾಸ್ತೇಷಾಂ ಅಧಿಪಾಶ್ಚ ತದಾಖ್ಯಕಾಃ. ದಿಕ್ಕು ಮೊದಲಾದವುಗಳಲ್ಲಿ, ದಿಕ್ಕು ಪೃಥಿವಿ ಇತ್ಯಾದಿಗಳಲ್ಲಿರುವಂತಹದ್ದು ಅಷ್ಟೇ ಅಲ್ಲ, ಅವುಗಳಿಗೆ ಅವರು ಅಧಿಪತಿಗಳೂ ಹೌದು. ಅಷ್ಟೇ ಅಲ್ಲ, ತದಾಖ್ಯಕಾಃ ಅದೇ ಹೆಸರು. ಪ್ರಾಚೀದಿಕ ಅಂತ ಪರಮಾತ್ಮನಿಗೆ ಹೆಸರು, ಪ್ರತೀಚೀದಿಕ ಅಂತ ಹೆಸರು. ಇದು ಬಹಳ ಮಹತ್ವದ ನೋಡ್ರಿ. ಪೃಥಿವಿ, ಚಕ್ಷುಹು ಇವೆಲ್ಲ ಹೆಸರುಗಳವ. ಅಂದ್ರೆ ಎಲ್ಲಾ ನಾಮಗಳ ಸಮನ್ವಯವನ್ನ ಮಾಡ್ಲಿಕ್ಕೆ ಹೊರಟಾರ. ಗೊತ್ತಾಯ್ತಾ ಹೇಳಿದ್ದೇನಂತ ಹೇಳಿ? ನಾನು ಹೇಳಿದ್ದಿಲ್ಲ, ಸರ್ವನಾಮ ಸಮನ್ವಯ ಯಾಕೆ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿದೆ ಮೊನ್ನೆ. ಆನಂದವರು ಏನ್ ಬಂತೀಗ? ನೀವೇನು 4 ಅಂಶಗಳಿಗೆ 4 ಬರ್ಕೊಂಡಿರಿ. ವಾಸುದೇವ 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 ಸಂಕೃಷ್ಣ ಅಂತ ಅನ್ನೋಲ್ಲಿ ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ದಕ್ಷಿಣ ದಿಕ್ಕು ಅಂತ ಏನ್ ಬರ್ಕೊಂಡಿದ್ದೀರಿ, ಬರೇ ಆ ದಿಕ್ಕುಗಳಲ್ಲಿ ಇದ್ದು ಅಲ್ಲಿದ್ದವ್ರಿಗೆ ಆಶ್ರಯ ಕೊಟ್ಟು ಅದಕ್ಕೆ ಅಭಿಮಾನಿಗಳಾಗ್ಯಾರ ಅಥವಾ ನಿಯಾಮಕರಾಗ್ಯಾರ ಅಂತಲ್ಲ. ಆಯಾ ದಿಕ್ಕಿನ ಹೆಸರುಗಳು ಪರಮಾತ್ಮನಿಗೆ ಅವ. ಪ್ರಾಚೀದಿಕ ಅಂತ ಪರಮಾತ್ಮನಿಗೆ ಹೆಸರು. ಪೃಥ್ವಿಯಲ್ಲಿದ್ದಾನೆ ಅಂದ್ರೆ ಪೃಥ್ವಿಯಲ್ಲಿದ್ದು ಆಶ್ರಯ ನೀಡಿದ್ದಾನೆ ಅಂತಲ್ಲ, ಪೃಥ್ವಿ ಎಂಬ ಹೆಸರು ಅವನದ್ದೇ. ಹಿಂಗ ಅದನ್ನು ಬರ್ದಾರಿ ನೋಡ್ರಿ. ಅದಕ್ಕೆ ದಿಗಾದಿಷು ಸ್ಥಿತಾಹ, ದಿಕ್ಕುಗಳಲ್ಲಿರುವಂಥವರಾಗಿದ್ದಾರೆ. ತೇಷಾಂ ಅಧಿಪಾಶ್ಚ, ಆ ದಿಕ್ಕು ಮೊದಲಾದವುಗಳಿಗೆ ಅಧಿಪತಿಗಳಾಗ್ಯಾರ. ತದಾಖ್ಯಕಾಹ, ಆ ಹೆಸರು ಉಳ್ಳವರಾಗಿದ್ದಾರೆ. ಓಕೆನಾ? ನ ಆಚಾರ್ಯ ಬುದ್ಧಿಯ ತೈರುಕ್ತಂ, ಆಚಾರ್ಯರು ಎಂಬ ಬುದ್ಧಿಯಿಂದ ಅವರು ಹೇಳಿಲ್ಲ. ನಾನು ಹಿಂಗ್ ಗುರು ಬಾಯಿಲ್ ಪಾಠ ಹೇಳ್ತೀನಿ ಅಂತ ಹೇಳಿಲ್ಲ ಅವರು. ಅಥೋ ಅನುಜ್ಞಾಂ ಗುರುರಗಾತ್, ಆದ್ದರಿಂದಲೇನೆ ಸತ್ಯಕಾಮ ಏನ್ ಮಾಡಿದ್ರು ಅಂದ್ರೆ ಗುರುಗಳ ಕಡೆಗೆ ಅನುಜ್ಞಾ ತಗೊಳ್ಳಿಕ್ ಹೋದ್ರು. ಗುರುಗಳ ಅವರು ಆಚಾರ್ಯ ಬುದ್ಧಿಯಿಂದ ಹೇಳಿಲ್ಲ, ದಯಮಾಡಿ ನೀವು ಪಾಠ ಹೇಳ್ರಿ ಅಂತ ಅನುಜ್ಞಾ ತಗೊಳ್ಳಿಕ್ ಹೋದ್ರು ಅವರು. ಈಗ ಇಲ್ಲೊಂದು ಪ್ರಶ್ನೆ ಬರ್ತದ. ಏನ್ ಪ್ರಶ್ನೆ ಬರ್ತದ ಅಂತಂದ್ರೆ, ಗುರುಗಳು 3 ತರಹದವರು ಇರ್ತಾರಂತ. ಉತ್ತಮ ಗುರುಗಳು, ಸಮಾನ ಗುರುಗಳು, ಅಧಮ ಗುರುಗಳು ಅಂತ ಇರ್ತಾರೆ. ಈಗ ಒಬ್ಬರ ಕಡೆ ನೀವು ಪಾಠಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ಅವರಿಗೆ ಸಮಾನವಾದ ಜ್ಞಾನಾದಿಗಳಿದ್ದ ಗುರುಗಳು ಕೆಲವರು, ಅವರಿಗಿಂತ ಉತ್ತಮವಾದ ಜ್ಞಾನ ಇದ್ದವರು ಕೆಲವರು, ಅವರಿಗಿಂತ ಅಧಮರಾದವರು ಕೆಲವರು.
ಈಗ ನಿಮಗೇನಾಗ್ತದ ಅಂತಂದ್ರೆ ಇವ್ರ ಕಡೆಗೆ ಓದ್ತಿರುವಾಗ ಅವರನ್ನ ನೋಡಿ ಅವರಲ್ಲಿ ನಿಮಗೆ ಆಕರ್ಷಣೆ ಬಂತು ಅಂತ ಇಟ್ಕೊಳ್ರಿ, ಇವ್ರಕ್ಕಿಂತ ಅವ್ರ ಕಡೆ ಹೋಗಿ ಚಲೋ ಇರ್ತದ ಅಂತಂದ್ರೆ ಆಗ ಸಮಾನವಾಗಿ ಗುರುಗಳಿದ್ರೆ ಪೂರ್ವ ಗುರುಗಳ ಅನುಜ್ಞಾ ಪಡೆದುಕೊಂಡು ಅವ್ರ ಕಡೆ ಹೋಗ್ಬೇಕು. ಗೊತ್ತಾಯ್ತಾ? ಆಚಾರ್ಯ ನಾವು ಅಲ್ಲಿ ಹೋಗ್ಬೇಕಾಗ್ಯದ, ನೀವು ಒಪ್ಪಣೆ ಕೊಡ್ರಿ, ನೀವು ಮತ್ತೆ ಸಿಟ್ಟು ಮಾಡ್ಕೋಬಾರ್ದು, ಅಪ್ರಸನ್ನ ಆಗ್ಬಾರ್ದು ಅಂತ ತಿಳ್ಕೊಂಡು ಕೇಳಿ ಅವರು ಹೋಗಿ ಬಾ ಅಂತ ಕಳಿಸಿದಾಗ ಅಲ್ಲಿ ಹೋಗ್ಬೇಕು. ಇದು ಸಮಾನ ಗುರುಗಳಿಗೆ. ಉತ್ತಮ ಗುರುಗಳ ಕಡೆ ಹೋಗ್ಲಿಕ್ಕೆ ಇದನ್ನ ಕೇಳೋ ಹಂಗಿಲ್ಲೇ ಇಲ್ಲ, ಆಜ್ಞಾ ಕೇಳೋ ಹಂಗೆ ಇಲ್ಲ. ಗೊತ್ತಾಯ್ತಾ? ನೋ ಪರ್ಮಿಷನ್. ಅಧಮ ಗುರುಗಳ ಕಡೆಗೆ ಹೋಗ್ಲೇಬಾರದು. ಆದ್ರೂ ಕೆಲವೊಮ್ಮೆ ಏನಾಗ್ತಿರ್ತದೆ, ಅವರಿಂದ ಇವ್ರಿಗೆ ಏನೋ ಒಂದ್ ಸ್ವಲ್ಪ ಲಾಭ ಇರ್ತದೆ, ಲೌಕಿಕ ಲಾಭಗಳು ಇತ್ಯಾದಿ ಇತ್ಯಾದಿ ಇರ್ತಾವ, ಹೋಗ್ಬೇಕು ಅಂತ ಅನಿಸ್ತಿರ್ತದೆ. ಆ ಹೊತ್ತಿನೊಳಗೂ ಗುರುಗಳ ಪರ್ಮಿಷನ್ ತಗೊಂಡು ಹೋಗ್ಬೇಕು ಅಂತ ನಿಯಮವನ್ನು ಹೇಳಿದ್ದಾರೆ. ಅದಕ್ಕೆ ಈಗ ಬಂತು ನೋಡ್ರಿ, ಉತ್ತಮಾಚಾರ್ಯ ಸಂಪ್ರಾಪ್ತಿ ನ ಅವರ ಆಚಾರ್ಯತಃ ಕ್ವಚಿತ ಇಚ್ಛೇತ್ ಅನುಜ್ಞಾಂ. ಉತ್ತಮ ಉತ್ತಮ ಆಚಾರ್ಯರನ್ನು, ಗೊತ್ತಾಯ್ತಾ, ಉತ್ತಮ ಆಚಾರ ಸಂಪ್ರಾಪ್ತಿ ಹೊಂದುವುದಕ್ಕಾಗಿ ನ ಅನುಜ್ಞಾಂ ನ ಅವರ ಆಚಾರ್ಯತಃ, ಅವರ್ಕಿಂತ ಸಣ್ಣದ ಆಚಾರ ಕಡೆಗೆ, ಸಣ್ಣ ಅಂದ್ರೆ ದೇಹದಿಂದ ಸಣ್ಣ ಅಂತಲ್ಲ, ಮತ್ತೆ ಅವ್ರಕ್ಕಿಂತ ಸಣ್ಣಗಿದ್ದ ಆಚಾರ, ತಳ್ಳ ಆಚಾರ, ಅವ್ರಕ್ಕಿಂತ ದೊಡ್ಡ ಆಚಾರ, ದಪ್ಪ ಆಚಾರ ಅಂತೀಗಂತಾರ. ನ ಅವರ ಆರ್ಯ ಆಚಾರ್ಯತಃ, ಅವರಿಗಿಂತಲೂ ಅವರಾದ ಆಚಾರ್ಯಗಿಂತ ಕ್ವಚಿತ ಎಂದೂ ಇಚ್ಛೇದ ಅನುಜ್ಞಾಂ, ಅನುಜ್ಞಾ ಕೇಳೋ ಅವಶ್ಯಕತೆ ಇಲ್ಲ. ಶ್ರುತ್ವಾಪಿ ನಾನುಜ್ಞಾಂ ಪ್ರಾರ್ಥಯಿತಃ, ಒಂದು ವೇಳೆ ಅವ್ರ ಕಡೆ ಪಾಠ ಕಲ್ತು ಬಿಟ್ರಿ, ಅವ್ರಿಗೆ ಆಮೇಲೆ ಗೊತ್ತಾಯ್ತು, ಅವಾಗೂ ಏನ್ ಕೇಳೋ ಅವಶ್ಯಕತೆ ಇಲ್ಲ. ಈಗ ಕೇಳೋಕ್ಕಿಂತ ಮೊದ್ಲು ಹೋಗ್ಲಿಕ್ಕತ್ತೀರಿ, ಕೇಳಿ ಹೋಗ್ಬೇಕು ಅಂತಿಲ್ಲ, ಕೇಳಿ ಬಂದ ಮೇಲೂ ನಾ ಅವ್ರ ಕಡೆ ಪಾಠಕ್ಕೆ ಹೋಗಿದ್ದೆ ಅಂತ ಏನ್ ಹೇಳೋ ಅವಶ್ಯಕತೆಯೂ ಇಲ್ಲ. ನಾವು ಉತ್ತಮರವರು. ಏನಂತ ಯಾರಿಗೆ ಪಾಠಕ್ಕೆ ಹೋಗೋಂಗ್ ಗೊತ್ತಾಗಬೇಕು, ಪಾಠಕ್ಕೆ ಹೋಗೋಂಗ್ ಗೊತ್ತಾಗಬೇಕು. ಅವ್ರ ವಿರುದ್ಧ ಆಚಾರ್ಯಂತೂ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವ್ರು ಎಂದೂ ಒಪ್ಕೊಳ್ಳೋದಿಲ್ಲ. ನನಗಿಂತ ಉತ್ತಮ ಯಾರಿಗಂತ ಒಪ್ಕೊತಾನೆ, ನಾ ಅಂತೂ ಒಪ್ಕೊಳ್ಳೋದಿಲ್ಲ ಯಾರಿಗೂ. ಹೇಳ್ಬಿಟ್ಟು ನಾ ಅಂತರೂ ಜಗತ್ನ ನನಗಿಂತ ಯಾವ ಉತ್ತಮ ಅಂತ ಒಪ್ಪೋದೇ ಇಲ್ಲ. ಯಾವ ನನಗಿಂತ ದೊಡ್ಡ ಪಂಡಿತವ ಏನ್ರಿ ಜರ ಬೋರ ಯಾವ ದೊಡ್ಡ ನನಗಿಂತವ ಅಂತೇಳಿ. ಉತ್ತಮ ಆಚಾರ್ಯತ್ವಕ್ಕ ದೃಷ್ಟಾಂತ ಹೇಳಬೇಕು ಅಂದ್ರೆ ಇವರಿಗಿಂತಲೂ ಅವರು ಉತ್ತಮ ಸದಾಚಾರಿಗಳಾಗಿರ್ಬೇಕು, ಜ್ಞಾನದಲ್ಲಿ ಇನ್ನೂ ಉತ್ಕೃಷ್ಟವಾದ ಅಧ್ಯಯನವನ್ನ ಮಾಡಿರ್ಬೇಕು, ಆಮೇಲೆ ವಿನಯಾದಿ ಗುಣಗಳಿಂದ ಕೂಡಿರ್ಬೇಕು. ಗೊತ್ತಾಯ್ತಾ? ಇವೆಲ್ಲ ಉತ್ತಮ ಗುರುತ್ವ ಲಕ್ಷಣಗಳೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಚಲೋ ಹೇಳೋದಂದ್ರೆ ಸ್ವಾಮಿಗಳ ಕಡೆ ಪಾಠಕ್ಕೆ ಅಂತ ಇಟ್ಕೊಂಡ್ಬಿಡ್ರಿ, ಲಘು ಅರ್ಥ ಆಗ್ತದೆ. ನಮ್ ಕಡೆ ಪಾಠಕ್ಕೆ ಇದ್ದವರು ನಾ ಸ್ವಾಮಿ ಪಾಠಗಳ ಕಾಲಕ್ಕೆ ಅಲ್ಲಿ ಹೋಗಿ ಕುತ್ಕೊಂಡ್ರಿ ಅಂದ್ರೆ ಅದೇ ನಮ್ ಕೇಳ್ಬೇಕು ಅಂತಿಲ್ಲ, ಕೇಳಿ ಬಂದ್ಮೇಲೂ ನಮಗೆ ಇಂತಲ್ಲಿ ಹೋಗಿದ್ದ ಆಚಾರ ಸಾರಿ ಪಾಯಿ ಅನ್ಕೋಬೇಡ್ರಿ ಅಂತ ತಿಳ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಸ್ವಾಮಿಗಳಂತವ್ರು ಉತ್ತಮರು ಅಂದ್ರೆ ಹಂಗ ಆಲೇಖರಾಗಿ ಹೇಳಿದ್ದೆ ಅಷ್ಟೇ. ಗೃಹಸ್ಥರ ಕಡೆಗೂ ಹೋಗ್ಬಹುದು, ಹೋಗ್ಬಾರ್ದು ಅಂತ ಏನಿಲ್ಲ, ಉತ್ತಮರಾಗಿರ್ಬೇಕಷ್ಟೇ. ಅದಕ್ಕೆ ಒಂದು ಮಾತದ ಹುಡುಕೇಡವರು ಏನು ಅಂತಂದ್ರೆ, ಆಚಾರ್ಯರು ಭಾಗವತದ ಏಕಾದಶ ಸ್ಕಂದ ತಾತ್ಪರ್ಯದಲ್ಲಿ ಹೇಳುವಾಗ ಗುರು ಶಿಷ್ಯರಿಬ್ರು ಪರಸ್ಪರ ಪರೀಕ್ಷಾ ಮಾಡಿಕೊಂಡೇ ಪಾಠ ಹೇಳಬೇಕು ಅಂತ ಹೇಳಿ, ಇಬ್ರು ಪರಸ್ಪರ ಪರೀಕ್ಷಾ ಮಾಡ್ಕೊಂಡೇ ಪಾಠ ಹೇಳಬೇಕು ಅಂತ. ಗುರು ಆದವನು ಶಿಷ್ಯನನ್ನ ಪರೀಕ್ಷಾ ಮಾಡ್ಬೇಕಮ್ಮ, ಇವ ಪಾಠಕ್ಕೆ ಬರ್ತಾನೋ ಇಲ್ಲೋ, ಖರೆ ಬರ್ತಾನೋ ಇಲ್ಲೋ ಅಂತ ತಿಳ್ಕೊಂಡು ಹೇಳಿ ಬರೀ ಹಾಜರಿ ಬುಕ್ ಒಳಗ ಹೆಸರು ಹಾಕೊಂಡು ಗೈರು ಮತ್ತು ಹಾಜರಿ ಹಾಕೊಂಡು ಹೋಗ್ಲಿಕ್ಕೆ ಅಲ್ಲದು. ಇಷ್ಟು ಶಾಲೆಯೊಳಗೆ ಹೆಸರು ಹಚ್ಚಿಬಿಡ್ತಾರೆ, ಶಾಲೆಗೆ ಹೋಗಿರಂಗಿಲ್ಲ ಹುಡುಗರವು, ನಮ್ಮ ಹೆಸರು ಹಂಗಲ್ಲವು, ಹಂಗಲ್ಲ. ಗುರುಗಳು ಅಷ್ಟೇ, ಇವ್ ಶಿಷ್ಯ ಗುರುಗಳನ್ನ ಎಲ್ಲಾ ರೀತಿಯಿಂದ ನೋಡ್ಬೇಕು, ಪಾಠ ಹೇಳ್ತಾರೋ ಇಲ್ಲೋ, ಹೆಂಗ್ ಹೇಳ್ತಾರ, ಏನ್ ಮಾಡ್ತಾರ ಪ್ರತಿಯೊಂದು ಗಮನಿಸಿ ಆಮೇಲೆ ಹೋಗ್ಬೇಕು. ಯಾಕಂದ್ರೆ ಇದು ಅಧ್ಯಾತ್ಮ ವಿದ್ಯೆ ಅದಲ್ಲ, ಹುಡುಗಾಟಿಕೆ ಅಲ್ಲ ಇದು. ಒಳಗ್ ನುಗ್ಗಿದ ಮೇಲೆ ಅನರ್ಥ ಆಗ್ಬಿಟ್ರೆ ಅದು ಲೋಕ ಜನ್ಮಾಂತರ ಅನರ್ಥ ಆಗ್ತಿರ್ತದೆ. ಅದಕ್ಕೆ ನೋಡ್ಕೊಂಡು ನುಗ್ಬೇಕು ಒಳಗಡೆ. ಗೊತ್ತಾಗ್ತದೆ ಸರ್? ಇಚ್ಛೇದ ಅನುಜ್ಞಾಂ ಶ್ರುತ್ವಾಪಿ ನ ಅನುಜ್ಞಾಂ ಪ್ರಾರ್ಥಯಿತ. ಯಾಕ? ಋಷಿಭ್ಯಸ್ತು ಉತ್ತಮ ದೇವಾಹ ಬಂತು ನೋಡ್ರಿ. ಋಷಿಗಳಿಗಿಂತ ಉತ್ತಮರಾದವರು ದೇವತೆಗಳು. ಅಂದ್ರ ಗೌತಮ ಹಾರಿದ್ರುಮತರಿಗಿಂತಲೂ ಉತ್ತಮರಾದವರು ದೇವತೆಗಳು. ದೇವೇಭ್ಯೋ ವಾಯುರುತ್ತಮ, ಆ ದೇವತೆಗಳಿಗಿಂತಲೂ ಕೂಡ ವಾಯುದೇವರು ಉತ್ತಮರು. ವಾಯುದೇವರು ಅಂದ್ರೆ ಬ್ರಹ್ಮದೇವರು ಬಂದ್ರ ಮತ್ತೆ ಪ್ರತ್ಯೇಕ ಬಿಡ್ಕೊಳಕ್ ಹೋಗ್ಬೇಡ್ರಿ. ವಾಯೋಶ್ಚ ಭಗವಾನ್ ವಿಷ್ಣು, ವಾಯುದೇವರಿಗಿಂತಲೂ ಭಗವಂತ ವಿಷ್ಣು ಅವ ದೊಡ್ಡಮ. ನ ತಸ್ಮಾದ್ ಉತ್ತಮೋ ಗುರು, ಭಗವಂತನಿಗಿಂತ ಉತ್ತಮ ಗುರು ನೀ ಎಲ್ಲಿಂದ ಯಾವ ಊರನ್ನ ಹುಡ್ಕೊಂಡ್ಬರ್ತಿಪ್ಪ ಎಲ್ಲರ. ಅದಕ್ಕೆ ಅವನಕ್ಕಿಂತ ಉತ್ತಮರನ್ನ ಎಲ್ಲೂ ಹುಡ್ಕೊಂಡ್ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಆತು. ತಸ್ಮಾದ್ ಉತ್ತಮೋ ಗುರು ಬಹಳ ಮಹತ್ವದ್ದು. ದೇವರಂತಹ ಗುರುಗಳು ನಮ್ಗೆ ಸಿಗೋದಿಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ಬೇಕಾದ್ರೆ, ಸ್ವತಃ ಶ್ರೀಮದಾಚಾರ್ಯ ಅಂತಹ ಗುರುಗಳು, ಅವರಂತಹ ಗುರುಗಳು ಮತ್ತೊಬ್ರು ಸಿಗಂಗಿಲ್ಲ ನಮಗ. ಅವರಂತಾರ ದೇವರಂತಹ ಗುರುಗಳು ನಿಮ್ಗೆಲ್ಲಿ ಸಿಗ್ತಾರೆ ಹೇಳ್ರಿ. ಇದು ನೋಡ್ರಿ, ಇದೇ ಆ ವಿನಯ ಲಕ್ಷಣ. ಅದು ದೇವರಲ್ಲಿ ಇರುವಂತಹ ದೊಡ್ಡ ವಿನಯ ಭಕ್ತಿ. ಅವನಂತಹ ಗುರು ಯಾರು ಸಿಗ್ತಾರೋ ಮಾರ ಎಲ್ಲರ ಅಂತ ಹಿಂಗೆ ಹೇಳಿದ್ರು ಅಷ್ಟು ಕೆಲಸ.
ಆಯ್ತಾ. ತಸ್ಮಾದ್ ಉತ್ತಮಾಚಾರ್ಯ ವಿಷ್ಣು ಹಿಂಗಾಗಿ ಏನಾಯ್ತು ಈಗ ಅಂದ್ರೆ ಇತ್ಯಾಚಾರ ಸಂಹಿತಾಯ, ಈ ಆಚಾರ್ಯ ಸಂಹಿತೆ ವಿಷಯದಿಂದ ನಮ್ಗೆ ಏನ್ ತಿಳಿದು ಬಂತು ಅಂದ್ರೆ, ಒಬ್ಬ ವಿದ್ಯಾರ್ಥಿ ಪಾಠ ಹೇಳಿಸಿಕೊಳ್ಳುವ ಗುರುಗಳ ಕಡೆಗೆ ಅವರಿಗಿಂತ ಉತ್ತಮರ ಕಡೆಗೆ ಪಾಠವನ್ನ ಕೇಳಲಿಕ್ಕೆ ಹೋಗುವಾಗಲಿ ಕೇಳಿ ಬಂದಾದ ಮೇಲಾಗಲಿ ಅವರ ಹತ್ರ ಪರ್ಮಿಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸಮಾನವಾದ ಗುರು ಇದ್ರೆ, ಅಧಮ ಗುರು ಇದ್ರೆ ಮಾತ್ರ ಅವರ ಅಪ್ಪಣೆಯನ್ನು ಪಡೆದುಕೊಂಡು ಹೋಗಬೇಕು. ಇಷ್ಟು ವಿಷಯ ಆಯ್ತು. ಆದ್ರಿಂದ ಮತ್ತೆ ಈ ಪಾಠ ಹೆಸ್ಕೊಂಡ್ಬಿಟ್ಟಿನಲ್ರಿ ಆಚಾರ, ಏನು ದೋಷ ಆಗಿದೆನೋ ಅಂತವ ಅಂದ್ರೆ, ಅತ್ರ ನ ಕಿಂಚನ ವೀಯಾಯ ದೇವೇ, ಅದಕ್ಕೆ ವಾಕ್ಯಕ್ಕ ಅತ್ರ ನ ಕಿಂಚನ ವೀಯಾಯ ದೇವೇಭ್ಯ ಶ್ರುತ್ವಾ ನಚತೆ ಕಾಚಿದ್ ಹಾನಿ ಅಭವತ ಇತ್ಯರ್ಥ. ನೋಡಪ್ಪ, ಇಲ್ಲಿ ದೇವತೆಗಳಿಂದ ಕೇಳಿದ್ದಕ್ಕ ನಿನಗೆ ಯಾವ ಹಾನಿಯೂ ಆಗಿಲ್ಲ, ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ. ನೋಡ್ರೆ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಎಷ್ಟದ ಅಂತ ನಿಮ್ಗೆ ಹೇಳ್ತೀನಿ. ಪ್ರಿಂಟ್ ಹಾಕಿದಾಗ ಹೆಂಗೆ ಸಮಸ್ಯೆ ಆಯ್ತು ಅಂತ. ಆಕ್ಚುಯಲ್ ಆಗಿ ಈ ದಂಡಕ ಬೇಕಾಗಿಲ್ಲ ನಡುವ, ಗೊತ್ತಾಯ್ತಾ? ವಾಕ್ಯ ಸೆಂಟೆನ್ಸ್ ಅರ್ಥ ಆಗ್ತದೆ ನಿಮಗೆ. ಅತ್ರಹ ನ ಕಿಂಚನ ವೀಯಾಯ ಅಂತನ್ನುವುದು ವೇದವಾಕ್ಯ. ಅದನ್ನ ಆಚಾರ್ಯ ಹಂಗೆ ಇಳಿಸಿ ದೇವೇಭ್ಯ ಶ್ರುತ್ವ ನಚತೆ ಕಾಂಚ ಇತ್ಯರ್ಥ ಅಂತ ಬರ್ಲಿಕ್ಕತ್ತಾರ. ಅಂದ್ರೆ ಈ ಸೆಂಟೆನ್ಸ್ಗೆ ಈ ಅರ್ಥ ಅಂತ ಹೇಳಿಕತ್ತ ಹೊತ್ನೊಳಗ ಈ ದಂಡಕ ಯಾಕೆ ಹಾಕ್ಬೇಕು? ಬೇಕಾಗಿಲ್ಲ, ನಿಮ್ಮಲ್ಲಿ ಇಲ್ಲ ಅದು. ನೋಡ್ರಿ ಅದಕ್ಕೆ ಹೇಳ್ತೀನಿ, ನಡುವಿನ ದಂಡಕ ತೆಗೀರಿ. ನಡುವಿನ ದಂಡಕ ತೆಗೆದ್ರ ಮುಂದೆ ಈಸಿಕ್ವಲ್ ಟು ಹಾಕ್ಬಿಡ್ರಿ, ಮುಗಿದು ಹೋದ್ ಕೆಲಸ. ಆ ದಂಡಕದ ಬದ್ಲಿ ಈಸಿಕ್ವಲ್ ಟು ಹಾಕ್ಬಿಟ್ರೆ ಮುಗಿದು ಹೋತು. ಅಂದ್ರೆ ವಿಯಾಯ ಮಾಡಿಕೊಳ್ಳೋಣ. ಉಪನಿಷತ್ತಿನ ವಾಕ್ಯ ಇದು, ಬೆರಳಿಡ್ರಿ ಅದ್ರ ಮೇಲೆ. ಅತ್ರಹ ನ ಕಿಂಚನ ವೀಯಾಯ, ಇದು ಗೌತಮ ಹಾರಿದ್ರುಮತರು ಸತ್ಯಕಾಮನಿಗೆ ಹೇಳಿದ ಮಾತು. ಗೊತ್ತಾಯ್ತಾ? ಗೌತಮರು ಗುರುಗಳು ಶಿಷ್ಯನಿಗೆ ಹೇಳಿದ ಮಾತಿದು. ಅದಕ್ಕೆ ಅರ್ಥ ಏನು ಅಂತ ಶ್ರೀಮದಾಚಾರ್ಯ ಬರ್ಲಿಕ್ಕತ್ತಾರ. ಈಗ ನೀವು ಈಸಿಕ್ವಲ್ ಟು ಹಾಕೊಂಡ್ರ ಮುಂದೆ ದೇವೇಭ್ಯ ಶ್ರುತ್ವ, ದೇವತೆಗಳಿಂದ ನೀನು ಪಾಠ ಕಲ್ತಿದ್ರು, ನಚತೆ ಕಾಚಿದ್ ಹಾನಿ, ನಿನಗೆ ಯಾವ ಹಾನಿಯೂ ಇಲ್ಲ ಅಂತ ಹೇಳಿದ್ರು. ಈಗ ಅರ್ಥ ಆಯ್ತಾ? ಥ್ಯಾಂಕ್ ಯು. ಮುಂದೆ ಅಂತೂ ಈ ನಾಲ್ಕು ಈ ಪ್ರಕರಣದಲ್ಲಿ ಏನು ಮಹತ್ವದ ಅಂಶ ಬಂತು ನಮಗೆ ಅಂತ ಕೇಳಿದ್ರೆ, ಅವನ ಪ್ರಾಮಾಣಿಕತೆ. ಯಾರ ಪ್ರಾಮಾಣಿಕತೆ? ಸತ್ಯಕಾಮ ಜಾಬಾಲಿಗಳ ಪ್ರಾಮಾಣಿಕತೆ. ಅದಕ್ಕೆ ಫಲವಾಗಿ ಅವರಿಗೆ ಉಪನಯನವಾದದ್ದು. ಗುರುಗಳು ಅವನ ಯೋಗ್ಯತೆಯನ್ನ ತಿಳಿದುಕೊಂಡು ನನಗಿಂತಲೂ ಉತ್ತಮರಾಗಿರುವಂತಹ ಬ್ರಹ್ಮವಾಯುಗಳು, ವರುಣಾಗ್ನಿಗಳೇ ಇವರಿಗೆ ಪಾಠ ಹೇಳಬೇಕು. ಪಾಠ ಹೇಳಿಸಿಕೊಂಡು ಬಂದ ಮೇಲೂ ಈತ ನನ್ನ ಹತ್ರ ಮತ್ತೆ ಪಾಠ ಕಲಿತಾನ ಅಂತ ಅವನ ಸ್ವರೂಪ ಜ್ಞಾನವಿರುವಂಥವರು ಅವನನ್ನ ಕಾಡಿಗೆ ಕೊಟ್ಟು ಕಳಿಸ್ತಿದ್ದಾರೆ. ಏನ್ ಸೇವಾ ಮಾಡಿದ್ದಕ್ಕೆ ಅವನಿಗಷ್ಟು ಅದ್ಭುತವಾದ ಪಾಠ ಸಿಕ್ತು ಅಂದ್ರೆ ಗುರು ಸೇವಾ, ಗೋ ಸೇವಾ. ನೋಡ್ರಿ, ಇವೆಲ್ಲ ಆಡ್ ಆಗ್ತಿರ್ತಾವ. ಪ್ರತಿಯೊಂದು ಅಂಶಗಳು ಕೂಡ ಪ್ಲಸ್ ಪಾಯಿಂಟ್ ಅವು. ಗುರು ಸೇವಾ ಮಾಡಿದ, ಗುರುಗಳ ಮಾತಿನ ಮೇಲೆ ವಿಶ್ವಾಸ, ಸೇವಾ ಮಾಡಿಕೊಂಡು ಬಾ. ಗೋವುಗಳ ಸೇವಾ ಮಾಡು. ಬರೀ ಸೇವಾ ಮಾಡು ಅಂದ್ರೆ ಹುಲ್ಲು ಮೇಯಿಸೋದು, ಹಾಲು ಹಿಂಡೋದು, ಸಗಣಿ ಎತ್ತಿ ಹಾಕೋದಲ್ಲ. ನಿನ್ನ ಜವಾಬ್ದಾರಿ ಅವುಗಳನ್ನು 1000 ಮಾಡಿಕೊಂಡು ಬರಬೇಕು ಅಂತ. 1000 ಆದ ಮೇಲೆ ಅವನಿಗೆ ಕಲ್ಪನೆ ಇಲ್ಲ 1000 ಆಗ್ಯದಂತ ತಿಳ್ಕೊಂಡು. ವಾಯುದೇವರೇ ಎತ್ತಿನ ರೂಪದಲ್ಲಿ ಬಂದು ನಾವು 1000 ಆಗಿಯಪ್ಪ ಕರ್ಕೊಂಡು ಹೋಗಿ ನಮ್ಮನ್ನ ಅಂತ ಹೇಳಿದ್ರಂತ. ತಿಳಿತೇನ? ಥ್ಯಾಂಕ್ ಯು. ಆ 1000 ಆಯ್ತು ಕರ್ಕೊಂಡು ಹೋಗು ಅಂತ ಹೇಳಿದ ಮೇಲೆ ಅಲ್ಲಿಂದ ಅವರು ಕರ್ಕೊಂಡು ಹೋಗ್ತಿರುವಾಗ 4 ಜನ ದೇವತೆಗಳು ಇವರ ಮೇಲಿನ ಕಾರುಣ್ಯದಿಂದಾಗಿ ಪಾಠ ಹೇಳಿಕೊಡ್ತಾ ಇದ್ದಾರೆ. ಪ್ರಕಾಶವಾನ್, ಜ್ಯೋತಿಷ್ಮಾನ್, ಗೊತ್ತಾಯ್ತಾ? ಪ್ರಕಾಶವಾನ್, ಅನಂತವಾನ್, ಜ್ಯೋತಿಷ್ಮಾನ್ ಅಂದ್ರೆ ಮುಂದಿಂದು, ಜ್ಯೋತಿಷ್ಮಾನ್, ಆಯತವಾನ್ ಅಂತ ತಿಳ್ಕೊಂಡು 4 ರೂಪಗಳನ್ನ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಎಂಬುವಂತಹ ಭಗವದ್ ರೂಪಗಳ ಪಾಠವನ್ನು ಹೇಳಿದರು. ಅದರ ಉಪದೇಶದ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ಅವನು ಗುರುಕುಲದಲ್ಲಿ ಕಾಲಿಡ್ತಾ ಇರುವಾಗಲೇನೆ ಗುರುಗಳ ಅವನ ಮುಖ ನೋಡಿ, ಏನಪ್ಪಾ ಪಾಠ ಆಗ್ಬಿಟ್ಟದಲ್ಲಿ ನಿನಗ ಅಂತ ಹೇಳುವಂತಹದ್ದಿತ್ತು. ಅಂದ್ರೆ ಎಷ್ಟು ತೇಜಸ್ ಇರಬೇಡ, ಎಂಥ ಪಾಠ ಆಗಿರಬೇಡ, ಎಂಥ ಪಾಠ ಆಗಿರಬೇಡ. ಅದೇ ಹೇಳಿದ್ದು, ಗುರುಮುಖೇನ ವಿದ್ಯಾವಾದ್ರೆ ನಂಗೆ ತೇಜಸ್ ಬರ್ತದ ಅಂತ ಹೇಳಿದ್ದದ. ಸರಿ, ಇಷ್ಟ ಆಯ್ತು, ಅಂಥದ್ದು ಪಾಠ ಮುಗೀತು ಅಂತ ಹೇಳಿಕೊಟ್ರು. ಇನ್ನು ನೆಕ್ಸ್ಟ್ ಇವ್ರು ಮುಗಿತಲ್ಲ, ಪಾಠ ಆತಲ್ಲ, ಮಂಗಳಾತಿ ಇವಂಗ ಏನ್ ಮಾಡಿದ್ರು? ಸತ್ಯಕಾಮ ಜಾಬಾಲಿಗೆ ಅವ್ರ ಪಾಠ ಹೇಳಿ ಮಂಗಳ ಮಾಡಿ ಸಮಾವರ್ತನ ಮುಗಿಸ್ಬಿಟ್ರು. ಸಮಾವರ್ತನ ಅಂದ್ರೆ ಅವತ್ತಿನ ದಿವಸ ಇರ್ತಲ್ಲ, ಕೊನೆ ದಿವಸ ಕಾನ್ವೊಕೇಶನ್, ಅದು ಸಮಾವರ್ತನ ಅಂದ್ರೆ ನಮ್ಮಲ್ಲಿ. ಸಮಾವರ್ತನ ಅಂದ್ರೆ ಕಾನ್ವೊಕೇಶನ್, ಅದು ಮುಗಿತ್ ನಡಿ ಅಂತ ಕಳಿಸೋದದು. ಹಾಗ ಇನ್ನು ಗೃಹಸ್ಥಾಶ್ರಮ ಜೀವನ ಮಾಡಪ್ಪ ನೀನು, ಸಾಕು ನಿಂದು ಬ್ರಹ್ಮಚರ್ಯ ಅವಸ್ಥಾ ಅಂತ ಹೇಳಿ ಕಳಿಸ್ತಿರ್ತಾರೆ. ಹೋದ್ರು. ನಕಿಂಚನವೀಯಾಯ ನಕಿಂಚನವೀಯಾಯ ಅಂತ 2 ಸಲ ಬಂದದ್ದು. ಇದು ಒಂದು ಸ್ಟೈಲ್. ಅಂದ್ರೆ ನಮ್ಮಲ್ಲಿ ಮೊದಲಿಗೆ ಇದು ಏನು ಎತ್ತಿದ್ದಿಲ್ಲ ಬುಕ್ಸ್. ಇವತ್ತು ಹೆಂಗ್ ಗುರುತೀರ್ಥ ಹಾಕೋತಿ ಹಂಗೆ ಎತ್ತಿದ್ದಿಲ್ಲ. ಅದರಿಂದ ಎಂಡ್ ಅಂತ ತೋರಿಸ್ಲಿಕ್ಕೆ ಹಂಗೆ ಹೇಳ್ತಿದ್ವಿ.
ಅದೇ ರೀ ಸೋಡ್ಮುಂಜಿ ಅಂದ್ರೆ ಏನು, ಇದು ಮುಗದದ ಇಲ್ಲಿ ಲಗ್ನ ಮಾಡ್ಕೊ ಹೋಗು ಅಂತ ಅರ್ಥ ಅದ. ಇದು ಬೇರೆ ಇಲ್ಲ, ಸಮಾವರ್ತನೆ ಅದು ಇಲ್ಲೇ ಬರ್ತದ ತಡ್ರಿ. ಇದು ಮುಂದಿನ ಸಾಲಿನಾಗ ಅದ, ಸಮಾವರ್ತದ ಮುಂದಿನ ಸಾಲಿನಾಗ ಅದ, ಗೊತ್ತಾಗ್ತದೆ. ಆಯ್ತು, ಅವರು ಮುಂದೆ ಗುರುಮುಖದಿಂದ ಅಧ್ಯಯನ ಮಾಡ್ಕೊಂಡು ಮನೆಗೆ ಬಂದ್ರು. ಮನೆಗೆ ಬಂದ ಮೇಲೆ ತನ್ನ ತಾಯಿ, ಪಾಪ ಅವಳು ಎಷ್ಟು ವರ್ಷಕ್ಕಾದಿರ್ಬೇಕ್ರಿ ಮಗುಗೋಸ್ಕರ, ನನ್ ಮಗ ಅಧ್ಯಯನಕ್ಕೆ ಹೋಗಿದ್ದಾನ, ಬರ್ತಾನ ಅಂತ ಅವಳ ತಾಳ್ಮೆ ಹೆಂಗಿರ್ಬೇಕು ಜಬಾಲದ್ದು. ಬಂದ ಮೇಲೆ ಇವನು ವಿವಾಹ ಮಾಡಿಕೊಂಡು ಇವನೊಂದು ಗುರುಕುಲ ಇಟ್ಟುಕೊಂಡ. ಸತ್ಯಕಾಮರು ಈಗ ಗುರುಗಳಾದ್ರೆ, ಈಗ ಸತ್ಯಕಾಮರು ಗುರುಗಳಾದಾಗ ಒಬ್ಬ ಶಿಷ್ಯ ಬಂದ. ಅವನ ಹೆಸರು ಏನು ಅಂದ್ರೆ ಉಪಕೋಸಲ ಅಂತ ಅವನ ಶಿಷ್ಯನ ಹೆಸರು. 12 ವರ್ಷ ಅವ್ರ ಮನ್ಯಾಗ ಪಾಠ ಓದಿದ್ರಿ ಅಂದ್ರೆ ಇದ್ದ. ಒಂದು ದಿವಸ ಪಾಠ ಹೇಳಿಲ್ಲ ಆಚಾರ. ಏನ್ರಿ ಸುಲಿಂಗಾಚಾರ 12 ವರ್ಷ ಮನ್ಯಾಗ ಅವ್ರ ಕಡೆ ಇದ್ದ. ಕಸ ಬಳಸಿ, ಅಡಿಗೆ ಮಾಡಿಸಿ, ಬಟ್ಟಿ ಒಗಿಸಿ, ಕಾಷ್ಟ ತರಿಸಿ, ತುಳಸಿ ತೆಗಿಸಿ ಎಲ್ಲ ಮಾಡಿದ್ರು. ಒಂದ್ ಅಕ್ಷರ ಪಾಠ ಹೇಳಿದ್ರು. ಎಲ್ಲ ಇವ್ರ ಜೊತೆ ವಿದ್ಯಾರ್ಥಿಗಳಿಗೆ ಮಂಗಳ ಮಾಡಿ ಕಳಿಸಿದ್ದೆ. ಇವ್ ನೋಡ್ಲಿಕ್ಕೆ ಪಾಪ ಎಲ್ಲಾರು ಮಂಗಳ ಆತು ಹೊಂಟ್ರು ಇಲ್ಲ. ಕೊನೆಗೆ ಆಚಾರ್ಯರ ಪತ್ನಿ ಅಕ್ಕಿ ಆಚಾರ್ಯನ ಕರೆದು, ಏನ್ರಿ ಆ ಹುಡುಗ 12 ವರ್ಷದಿಂದ ನಮ್ಮ ಮನ್ಯಾಗದ, ನಿಮ್ ಸೇವಾ ಅಷ್ಟು ಪರಿ ಮಾಡ್ತಾನ, ನಮ್ ಸೇವಾ ಮಾಡ್ಯಾನ, ಮನಸ್ಸಿ ಗುರುಗು ವಿದ್ಯಾರ್ಥಿಗಳಿಗೆ ಚಲೋ ಇದ್ದಾನ, ಅವ್ಗೆ ಯಾಕೆ ಪಾಠ ಹೇಳಲಾಗಿರಿ, ಇವತ್ತು ನಿಮ್ಗೆ ಹೇಳ್ತಾರೆ ಪಾಠ ಹೇಳ್ರಿ ನೀವು ಅಂತಕೊಂಡು ಹೇಳಿ ಪಾಪ ಹೆಂಡತಿ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಜೋರ್ ಮಾಡಿದ್ಲಂತ. ಅದಕ್ಕೆ ಕೇಳಿದ ಕೂಡ್ಲೆ ಅವತ್ತು ಆಚಾರ ಊರ್ಗ್ ಹೋಗ್ಬಿಟ್ರು. ಏನು ಗೊತ್ತಿಲ್ಲ, ಪಾಠ ಹೇಳಲಿಲ್ಲ ಅವರು. ನನ್ನ ಹೆಂಡತಿ ಹೇಳಿದ್ಲ ಪಾಠ ಹೇಳದ್ಕೊಂಡು, ನಾಳು ಇದ ತಲೆ ತಿಂತಾವ ಅಂತಕೊಂಡು ಹೋಗ್ಬಿಟ್ರು. ಅವ ಪಾಪ ಊಟ ಬಿಟ್ಬಿಟ್ಟ, ಅವ ನಿದ್ದಿ ಬಿಟ್ಬಿಟ್ಟ, ನಿದ್ದಿ ಬಿಟ್ಟು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟ. ಯಾಕೆ ನಮ್ಮ ಆಚಾರ ಹಿಂಗ್ ಮಾಡಿದ್ರು, ಗುರುಪತ್ನಿ ಹೇಳಿದ್ ಗೊತ್ತಾಯ್ತು ನೋಡ್ರಿ ಅವಂಗ. ಬಂದ್ ಹೇಳಿಲ್ಲಂತ ಹೆಣ್ಮಗಳು, ನಿಮ್ಮ ಆಚಾರ್ಯ ಕೈ ತಗೊಂಡಿನ ನಾಳಿನ ಪಾಠ ಶುರು ಆಗ್ತಿದ್ದೀನಿ ಅಂತ ಹೇಳಿ. ನಿಮ್ಮ ಆಚಾರ್ಯ ಕೈ ತಗೊಂಡಿದ್ ಬರೋಬ್ಬರಿ ಪಾಠ ಆಗ್ತದೆ ನಾಳಿಂದ ಅಂತ ಹೇಳಂತೆ. ಆಚಾರ್ಯ ಊರಿಗೆ ಹೋಗ್ಬಿಟ್ರು. ಪಾಪ ಒದ್ದಾಡ್ ಹೋಗ್ಬಿಟ್ಟವ, ಏನಪ್ಪಾ ನಮ್ಮ ಆಚಾರ್ಯ ಹಿಂಗ್ ಮಾಡ್ಬಿಟ್ರು ಅಂತ ತಿಳ್ಕೊಂಡು. ಊಟ ಇಲ್ಲ, ನಿದ್ದಿಲ್ಲ. ಕೇಳಿದ್ರಂತ, ಯಾಕೆ ಒಪ್ಪಿ ಊಟ ಮಾಡೋದಿಲ್ಲಾಗಿ? ಅಮ್ಮ ಏನ್ ಮಾಡ್ಲಿ, ನಿಮ್ ಮನ್ಯಾಗ ಇಷ್ಟ ದಿವ್ಸ ಇದ್ದೆ, ನಿಮ್ ಪ್ರೀತಿ ಎಲ್ಲ ಸಿಕ್ಕದ, ವಿದ್ಯಾ ಇಲ್ಲಾರ್ದಂಗೆ ಆಗ್ಬಿಡ್ತು, ನಾ ಏನ್ ಮಾಡ್ಲಿ? ಅದಕ್ಕೆ ನನಗೆ ನಮ್ಮ ಆಚಾರ ಕಡೆಯಿಂದ ಪಾಠ ಹೇಳ್ಸ್ಕೋಬೇಕು ಅಂತಿತ್ತು, ಆಗಿಲ್ಲ, ಮನಸ್ಸಿಗೆ ಬಹಳ ಬೇಸರ ಆಗಿದೆ, ನಾನು ಊಟ ಮಾಡಂಗಿಲ್ಲ ಅಂತ ಹೇಳಿ ಮುಗಿಸಿದ. ಸಂಜೆಗೆ ಯಥಾ ಪ್ರಕಾರ ಆ ಗುರುಗಳ ಯಾಗಶಾಲಕ್ಕೆ ಹೋಗ್ತಾನ. ಅಲ್ಲಿ ಅವರು 3 ಕುಂಡಗಳನ್ನು ಇಟ್ಟುಕೊಂಡು ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಗ್ನಿಗಳನ್ನ ಮಾಡ್ತಿದ್ರು ಅವರು. ಆ ಅಗ್ನಿಶಾಲ ಸ್ವಚ್ಛ ಮಾಡಿ ಅಗ್ನಿಗೆ ಏನು ಆಹುತಿಯನ್ನು ಹಾಕ್ತಾ ಬರ್ತಿದ್ದಾನೆ. 3 ಮಂದಿ ಅಗ್ನಿ ಮಾತಾಡ್ಕೊಂಡ್ರಂತ ಪರಸ್ಪರವಾಗಿ. ಪಾಪ ಹುಡುಗಗೆ ಆಚಾರ ಪಾಠ ಹೇಳೇ ಇಲ್ಲ, ಮತ್ತೆ ನಾವ ಹೇಳ್ಬಿಡು ನಡಿ ಅಂತ ಆ 3 ಮಂದಿ ಅಗ್ನಿಗಳು ಇವನಿಗೆ ಪಾಠ ಹೇಳ್ತಾರ. ಅದಕ್ಕೆ ಈ ಆಚಾರ ಊರ್ ಬಿಟ್ಟು ಹೋಗಿರ್ತಾರ. ಅದಕ್ಕ ಆ ಅಗ್ನಿಗಳು ಪಾಠ ಹೇಳಿದ್ಮೇಲೆ ಮರುದಿವಸ ಬಂದು, ಆತಿಲ್ಪ ಪಾಠ ನಾ ಹೇಳ್ಬಾರ್ದು ಅವ್ರು ಹೇಳ್ಬೇಕು ಅಂತಿತ್ತು, ಅದಕ್ಕೆ ಹೇಳಿ ನೀನ್ ತಿಳ್ಕೊಂಡು ಹೇಳಿ ಮತ್ತೆ ತಾವು ಅಂಗಳ ಮಾಡಿ ಕೊಟ್ಟು ಕಳಿಸ್ತಾರ ಅಂತ ಇದೊಂದು ಕಥೆ. ಮುಂದಿನ ಮಹಿಮಾ ಬಹಳ ಚಂದದ. ಉಪಕೋಸಲ ಕಥೆ. ಉಪಕೋಸಲೋ ವೈ ಕಾಮಲಾಯನಃ ಸತ್ಯ ಕಾಮೇ ಜಾಬಾಲೆ ಬ್ರಹ್ಮಚರ್ಯಮುವಾಸ ತಸ್ಯ 12 ವರ್ಷಾಣಿ ಅಗ್ನೀನ್ ಪರಿಚಚಾರ ಸಹಸ್ಮಾ ಅನ್ಯಾಂತೆ ವಾಸಿನಃ ಸಮಾವರ್ತಯನ್ ತಮ್ಮಸ್ಮೈವ ನ ಸಮಾವರ್ತಯತಿ. ಶ್ರೀಕೃಷ್ಣಾರ್ಪಣಮಸ್ತು.